ಕನ್ನಡ ಪರ ಹಾಗೂ ಹಿಂದೂ ಪರ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಜಗತ್ವೃತ್ತದಲ್ಲಿ ಇವತ್ತೇನು ಅನಧಿಕೃತವಾಗಿ ಏನು ಲೇಕ್ ವೇ ಹೋಟೆಲ್ ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲಾಧಿಕಾರಿಗಳು ಆರ್ ಸಿ ಮೇಡಮ್ ಅವರು ಏನಪ್ಪಾ ಅಂದ್ರೆ ಯಾವುದೇ ಒಂದು ಟೆಂಡರ್ ಪ್ರಕ್ರಿಯೆ ಮಾಡದೆ ಯಾವುದೇ ಒಂದು ಪತ್ರಿಕೆ ಪ್ರಕಟಣೆ ಮಾಡದೆ ಏನಪ್ಪಾ ಅಂದ್ರೆ ಅನುಮತಿ ಕೊಡುವಂತ ಕೆಲಸ ಇವತ್ತು ಕಲಬುರಗಿ ನಗರದಲ್ಲಿ ಕಂಡು ಬರ್ತಾ ಇದೆ. ಇವತ್ತು ನಾವು ವಿರೋಧ ಮಾಡೋದು ಏನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಒಂದು ಟೆಂಡರ್ ಕರಿಬೇಕಾದ್ರೆ ಒಂದು ಪತ್ರಿಕಾ ಪ್ರಕಟಣೆ ಮೂಲಕ ಕರಿಬೇಕು. ಒಂದು ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಒಂದು ಮಳಿಗೆಗಳಿಗೆ ಆಗಿರ್ಬೋದು, ಯಾವುದೋ ಒಂದು ಕಾನೂನು ಉಲ್ಲಂಘನೆ ಮಾಡದೆ ಏನು ಕಾನೂನು ಪ್ರಕಾರ ಕರಿಬೇಕು. ಆದರೆ ಇವತ್ತು ಆರ್ ಸಿ ಮೇಡಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ದುಡ್ಡಿನ ಅಮಿಷಕ್ಕೆ ಬಿದ್ದು ಇವತ್ತು ಏನೋ ಅಪ್ಪ ಗಾರ್ಡನಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಕಾರ್ಮಿಕರಿಗೆ ಕೆಲಸ ಮಾಡೋರಿಗೆ ಏನಪ್ಪಾ ಅಂದ್ರೆ ಸಂಬಳ ಇಲ್ಲ, ಅಲ್ಲಿ ಲೈಟ್ ಬಿಲ್ ಕಟ್ಟೋಕ್ಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು 10 ಲಕ್ಷ ರೂಪಾಯಿ ಡಿ ಮುಖಾಂತರ ಏನಪ್ಪಾ ಅಂದ್ರೆ ಹಣ ಪಡ್ಕೊಂಡು ಏನಪ್ಪಾ ಅಂದ್ರೆ ಇವತ್ತು ಟೆಂಡರ್ ಇವತ್ತು ಏನಪ್ಪಾ ಅಂದ್ರೆ ಹೋಟೆಲ್ ಪರವಾನಿಗೆ ಕೊಟ್ಟಿದ್ದಾರೆ. ಇವತ್ತು ಸಂಪೂರ್ಣವಾಗಿ ಕನ್ನಡ ಪರ ಸಂಘಟನೆ ಹಾಗೂ ಹಿಂದೂ ಪರ ಸಂಘಟನೆ ಅಂದ್ರೆ ಇವತ್ತು ವಿರೋಧಿಸ್ತಾ ಇದ್ದೀವಿ. ಇವತ್ತು ಆರ್ ಸಿ ಮೇಡಮ್ ಅವರು ಕಚೇರಿಗೆ ಮುತ್ತಿಗೆ ಆಗ್ಬೇಕಂತ ಬಂದ ಸಂದರ್ಭದಲ್ಲಿ ಇವತ್ತು ಆರ್ ಸಿ ಮೇಡಮ್ ಅವರು ಇವತ್ತೇನು ಬೆಂಗಳೂರಿಗೆ ಹೋಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇವತ್ತು ಅವರ ಪಿ ಅವರು ಬಂದು ನಮ್ಮ ಮನವಿ ಪತ್ರಕ್ಕೆ ಸ್ಪಂದಿಸಿ ಒಂದು ವಾರದೊಳಗೆ ಇದು ಏನಪ್ಪಾ ಅಂದ್ರೆ ಹೋಟೆಲ್ ಏನಪ್ಪಾ ಅಂದ್ರೆ ಬಂದ್ ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತಲೇ ಕೂಡಲೇ ನೋಟಿಸ್ ಕೊಟ್ಟು ಏನಂದ್ರೆ ಹೋಟೆಲ್ ಬಂದ್ ಮಾಡಿ ಇವತ್ತು ಕನ್ನಡ ಪರ ಹಿಂದೂ ಪರ ಸಂಘಟನೆಯವರು ಏನಪ್ಪಾ ಅಂದ್ರೆ ಒಂದು ಸಭೆ ಮಾಡ್ತೀವಂತ ಈಗ ಭರವಸೆ ಕೊಟ್ಟಿದ್ದಾರೆ. ಇವತ್ತು ನಾವು ಹೇಳೋದೇನಪ್ಪಾ ಅಂತಂದ್ರೆ ಇವತ್ತು ಯಾವುದೇ ಅನ್ಯ ಜಾತಿ ಆಗಿರ್ಲಿ, ಯಾವುದೇ ಎಲ್ಲ ನಾವು ಹಿಂದೂ ಮುಸ್ಲಿಂ ಎಲ್ಲ ಒಂದೇ. ಇವತ್ತು ಜನರು ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ ಆರ್ ಸಿ ಮೇಡಮ್ ಅವರು ಡಿ ಸಿ ಮೇಡಮ್ ಅವರು ಇವತ್ತು ಮುಸ್ಲಿಂ ಕಮ್ಯುನಿಟಿ ಇದ್ದ ಕಾರಣಕ್ಕಾಗಿ ಮುಸ್ಲಿಂ ಸಮಾಜದವರಿಗೆ ಕೊಟ್ಟರಂತ ಇವತ್ತು ಜನಗಳು ಮಾತಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಲ್ಲಿ ಯಾವುದೂ ಆ ತರ ಕಂಡು ಬರ್ತಾ ಇಲ್ಲ. ಆದ್ರೆ ಮೇಡಮ್ ಅವ್ರಿಗೆ ಹೇಳ್ತಾ ಇರೋದು ಯಾವುದೇ ವ್ಯಕ್ತಿ ಆಗಿರ್ಲಿ, ಯಾವುದೇ ಸಮಾಜವನ್ನಾಗಿರ್ಲಿ ಇವತ್ತು ಟೆಂಡರ್ ಮುಖಾಂತರ ಏನಪ್ಪಾ ಅಂದ್ರೆ ಪರವಾನಿಗೆ ಕೊಟ್ಟು ಏನಪ್ಪಾ ಅಂದ್ರೆ ಒಂದು ಅನುಮತಿ ಕೊಡುವಂತ ಕೆಲಸ ಮಾಡಬೇಕು. ಇಲ್ಲಂತಂದ್ರೆ ಇವತ್ತು ನಾಳೆ ಅಥವಾ ಒಂದು ವಾರದಲ್ಲಿ ಏನಾದ್ರೂ ಕ್ರಮ ಕೈಗೊಂಡಿಲ್ಲ ಅಂತಂದ್ರೆ ಇವತ್ತು ಲೇಕ್ ವೇ ಹೋಟೆಲ್ಗೆ ಹೋಗಿ ಇವತ್ತು ಯೋಗಿ ಆದಿತ್ಯನಾಥ್ ಬಾಬಾ ಕೇಳಿದಿರಲ್ಲ ಹೆಸರು ಬುಲ್ಡೋಜರ್ ಬಾಬಾ, ಇವತ್ತು ನಾವು ಕಲಬುರಗಿಯಲ್ಲಿ ಏನಪ್ಪಾ ಅಂದ್ರೆ ಬುಲ್ಡೋಜರ್ ಸದ್ದು ಮಾಡುವಂತ ಕೆಲಸ ಮಾಡ್ತೀವಿ. ಇವತ್ತು ಬುಲ್ಡೋಜರ್ ಕೂಡ ಅನುಮತಿ ಕೊಡ್ಲಿಲ್ಲ ಅಂದ್ರೆ ಇವತ್ತು ಹಾರಿ ಸಲಕಿ ಗುದ್ಲಿ ತಗೊಂಡ ಏನಪ್ಪಾ ಅಂದ್ರೆ ಇವತ್ತು ಹೋಟೆಲ್ ಡೆಮೊಲಿಷ್ ಮಾಡುವಂತ ಕೆಲಸ ನಾವು ಇವತ್ತು ಕನ್ನಡ ಪರ ಹಿಂದೂ ಪರ ಸಂಘಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇವತ್ತು ಕಲಬುರಗಿ ನಗರದಲ್ಲಿ ಇವತ್ತು ಮೃಗಾಲಯ ಆಗಿರ್ಬೋದು, ಇವತ್ತು ಜೂ ಏನಾಗಿರ್ಬೋದು, ಇವತ್ತು ಕಲಬುರಗಿನಿಂದ 20 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಹೊರಗಡೆ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಮತಕ್ಷೇತ್ರದಲ್ಲಿ ತಮ್ಮ ಹೆಸರು ಬರಲಂತ ಏನು ಮಾಡಿದ್ದಾರೆ. ಇವತ್ತು ನಾವು ವಿರೋಧಿಸ್ತಾ ಇದ್ದೀವಿ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಕಲಬುರಗಿ ನಗರದಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥ ಇವತ್ತೇನು ನಿವಾಸಿಗಳು ಏನಪ್ಪಾ ಅಂದ್ರೆ ಇವತ್ತು ಮಕ್ಕಳು ರಜೆ ಸಂದರ್ಭದಲ್ಲಿ ಇವತ್ತು ಜೂ ಗಾರ್ಡನ್ಗೆ ಹೋಗಿ ಒಂದು ಪಕ್ಷಿಧಾಮ ಅಂತಕ್ಕಂಥ ಒಂದೇನು ಪ್ರಾಣಿ ಸಂಗ್ರಹಾಲಯ ಇದೆ, ಅದು ಇವತ್ತೇನು ತೆರವುಗೊಳಿಸಿದ್ದಾರೆ. ಇವತ್ತು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ನೋವಿನ ಸಂಗತಿ ಇವತ್ತು ಕಲಬುರಗಿಯಲ್ಲಿ ಜಗತ್ ವೃತ್ತದಲ್ಲಿ ಏನಪ್ಪಾ ಅಂದ್ರೆ ಇವತ್ತು 6000 ಕಿಲೋಮೀಟರ್ ಇಂದ ಏನಪ್ಪಾ ಅಂದ್ರೆ ಒಂದು ಪಕ್ಷಿಗಳು ಬರ್ತವೆ. ಇವತ್ತು ನೀವು ಇಲ್ಲಿ ಒಂದು 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 ಏನಪ್ಪಾ ಅಂದ್ರೆ ಒಂದು ತನಿಖೆ ತಂಡ ಮಾಡ್ಕೊಂಡು ಬಂದು ತನಿಖೆ ಕೂಡ ಮಾಡಿದ್ದಾರೆ. 6000 ಕಿಲೋಮೀಟರ್ ಇಂದ ಪಕ್ಷಿಗಳು ಬಂದು ಮತ್ತೆ ರಿಟರ್ನ್ ಪಕ್ಷಿಗಳು 6 ಕಿಲೋಮೀಟರ್ ವಾಪಸ್ ಹೋಗುವಂತ ಕೆಲಸ ಇವತ್ತು ಕಲಬುರಗಿಯಲ್ಲಿ ಕಾಣ್ತಾ ಇದೆ. ಪಕ್ಷಿಗಳು ಇವತ್ತು ಅಪ್ಪನಕೆರೆ ಲೇಕ್ ವೇ ಒಳಗಡೆ ಇವತ್ತು ಔಟ್ ಆಫ್ ಅಂತ ಬೇರೆ ದೇಶದಿಂದ ಪಕ್ಷಿಗಳು ಬರ್ತಾವಂತ ಮೊನ್ನೆ ಕೂಡ ತನಿಖೆ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವತ್ತು ಕಲಬುರಗಿ ನಗರ ಹೊರಗಡೆ ಇರ್ತಕ್ಕಂಥ ಪ್ರಾಣಿ ಸಂಗ್ರಹಾಲಯ ಇರ್ಲಿ ಪರವಾಗಿಲ್ಲ, ಇವತ್ತು ದೊಡ್ಡ ಪ್ರಾಣಿಗಳು ಇರ್ತವೆ ಒಪ್ಪುತ್ತೀನಿ. ಆದ್ರೆ ಕಲಬುರಗಿ ನಗರದಲ್ಲಿ ಇವತ್ತು ಪಬ್ಲಿಕ್ ಗಾರ್ಡನ್ ನಲ್ಲಿ ಇರ್ತಕ್ಕಂಥ ಏನು ಪ್ರಾಣಿ ಸಂಗ್ರಹಾಲಯ ಇದೆ, ಅದು ಪಕ್ಷಿಧಾಮ ಮಾಡ್ಬೇಕಂತ ಇವತ್ತು ಕನ್ನಡ ಪರ ಮತ್ತು ಹಿಂದೂ ಪರ ಸಂಘಟನೆಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀನಿ. ಒಂದು ವೇಳೆ ಏನಾದರೂ ಇದು ಏನಪ್ಪಾ ಅಂದ್ರೆ ಪಕ್ಷಿಧಾಮ ಮಾಡ್ತಾ ಇದ್ದಲ್ಲಿ ನಾವು ಸಂಘಟನೆ ಸೇರ್ಕೊಂಡು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೇವೆ. ಇವತ್ತು ಆರ್ ಸಿ ಮೇಡಮ್ಗೆ ನಾವು ಮುತ್ತಿಗೆ ಹಾಕಿದ್ವಿ. ಇವತ್ತು ಕನ್ನಡ ಪರ ಸಂಘಟನೆ ಮತ್ತು ಹಿಂದೂ ಜಾಗೃತಿ ಸಂಘಟನೆ ಮತ್ತು ಇವತ್ತು ಏನಪ್ಪಾ ಅಂದ್ರೆ ಲೇಟ್ ಏನು ದುಕಾನುಗಳೇನು ಹಾಕಿದ್ದಾರೆ, ಏನು 2023 ಅಂತ ಹೇಳ್ತಾರೆ. ಇವತ್ತು 2023 ಯಾರು ಟೆಂಡರ್ ಆಗಿದ ಮ್ಯಾಕ ನೀವು ಈಗ ಟೆಂಡರ್ ಕೊಡ್ತಾರಂತಂದ್ರೆ ಅದು ತಪ್ಪಲ್ಲ. ಯಾಕಂದ್ರೆ ಟೆಂಡರ್ ಆಗ್ಬೇಕಪ್ಪ ಅಂದ್ರೆ ಪೇಪರ್ದಾಗ ಕರಿಬೇಕು, ಪೇಪರ್ದಾಗ ಕರೆದ ಮ್ಯಾಕ ಅವಾಗ ಟೆಂಡರ್ ಮಾಡ್ತಾರೆ. ಇದು ಒಳಗೆ ಕಾರ್ಪೊರೇಷನ್ ಕಮಿಷನರ್ ಕೇಳಿದ್ರು ಅದಕ್ಕೆ ಸಂಬಂಧ ಇಲ್ಲ ನನಗೆ ಅಂತಾರೆ. ಆರ್ ಸಿ ಮೇಡಮ್ ಕೇಳಿದ್ರು ಹೋದ್ರು ಏನಂತಾರ 5 ಲಕ್ಷ ಬಿಲ್ ಅದ ರೀ, 5 ಲಕ್ಷ ಬಿಲ್ ಅದ, 5 ಲಕ್ಷ ಬಿಲ್ ಕಟ್ಟಬೇಕು ಅವರು, ಅದಕ್ಕೆ ನಾವು ಕೊಟ್ಟಿವಿ 1 ವರ್ಷ ಸಲಕ ಕೊಟ್ಟಿವಿ ಅಂತ ಹೇಳ್ತಾರೆ. 1 ವರ್ಷ ಕೊಟ್ಟಿದ್ರೆ ಆರ್ ಸಿ ಮೇಡಮ್ ರೀ ಅದು ಆಸ್ತಿ ಯಾರ್ದು ರೀ, ನಿಮ್ಮದು ಆಸ್ತಿ ಎಲ್ಲ ಯಾರ್ದಲ್ಲ, ಅದು ಕೆರೆ ಅಪ್ಪನ ಕೆರೆ ಅದ ರೀ. ಅಪ್ಪನ ಕೆರೆದಾಗ ಅಲ್ಲಿ ಅಪ್ಪನ ಕೆರೆದಾಗ ಫುಲ್ ಹೊಲಸ ಆಗ್ಲತ್ತದ. ಅಲ್ಲಿ ಶೌಚಾಲಯದ ಒಳಗೆ ಅಪ್ಪನ ಕೆರೆದಾಗ ಶೌಚಾಲಯ ಆಗ್ಲತ್ತದ, ಹೊಂಟದ ನೀರು ಹೊಂಟದ. ಅದಕ್ಕೆ ನಾವು ದಯವಿಟ್ಟು ಏನದ ಆರ್ ಸಿ ಮೇಡಮ್ ಮತ್ತು ಡಿ ಸಿ ಮೇಡಮ್ಗ ಇದಕ್ಕೆ ಏನಾರ ಹೊಣೆಗಾರ
ಆಗ್ಬೇಕಪ್ಪ ಅಂದ್ರೆ ಅದು ಏನಾರ ಅಲ್ಲಿಂದ ಏನು ಅನಾಗತ್ತೆ ಏನೋ ಆದ್ರೆ ಅಂತ ಅವರು DC ಅವರು ಹೊಣೆಗಾರ ಮತ್ತು RC ಅವರು ಹೊಣೆಗಾರ. ಒಂದು 8 ದಿವಸದಾಗಲ್ಲಿ ಏನು ಕೊಟ್ಟಿವಿ ನಾವು ಅಲ್ಲಿ ಕೂಡಲೇ ಬಂದಾಗಬೇಕು. ಅಲ್ಲಿ ನೋಟಿಸ್ ಕೂಡಲೇ ತೆಗಿಬೇಕಂತ ನನ್ನ ಬೇಡಿಕೆ ಅದ. ಅದು ಕನ್ನಡ ಪರ ಸಂಘಟನೆ ಹಿಂದೂ ಜಾಗೃತಿ ಮತ್ತು ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಏನು RC ಮೇಡಮ್ ಆಗಿರೋ ನಮಗೆ ಕನ್ನಡ ಪರ ಸಂಘಟನೆಗೆ ಮತ್ತು ಏನು ಹಿಂದೂ ಜಾಗೃತಿಗೆ ಇವತ್ತು ಮೀಟಿಂಗ್ ಕರಿತೀರ ಅಂತ ಹೇಳಿದ್ರೆ ಒಂದು 2-3 ದಿವಸದಾಗ ಅದು ಕೂಡಲೇ ಮೀಟಿಂಗ್ ಕರಿಬೇಕು. ಅದು ಕೂಡಲೇ ಏನು ಹೋಟೆಲ್ಗಳನ್ನ ಪೂರ ತೆರವುಗೊಳಿಸ್ಬೇಕಂತ ಒಂದು ಬೇಡಿಕೆ ಅದ. ಅಲ್ಲಿ ಕೂಡಲೇ ನೋಟಿಸ್ ಕೊಡ್ಬೇಕಂತ ಒಂದು ಬೇಡಿಕೆ ಅದ. ಯಾಕಪ್ಪ ಅಂದ್ರೆ ಅಲ್ಲಿ ಕೂಡಲೇ ಏನಂದ್ರ ಅವಾಗ 2023ರಲ್ಲಿ ಅದು KKDB ಅನುದಾನ ಇದ್ದಾಗ ಅಲ್ಲಿ ಏನು ಒತ್ತುವರಿದಾಗ ಏನು ಮಾಡಬೇಡ ಅಂತ ಜಿಲ್ಲಾ ಉಸ್ತುವಾರಿ ಹೇಳಿದ್ದಾರೆ. ಅದಕ್ಕೂ ನೇರವಣೆ ಅವರೇ ಹೇಳಿದ್ದಾರೆ. ಅದಕ್ಕೆ ಜೊತೆಯಲ್ಲಿ ಜಿಲ್ಲಾ ಉಸ್ತುವಾರಿಯವರಿಗೆ ಇದು ಕೂಡಲೇ ಏನು ಹೋಟೆಲ್ಗಳನ್ನ ತೆರವುಗೊಳಿಸ್ಬೇಕಂತ ಒಂದು ಬೇಡಿಕೆ ಅದ. ಅಲ್ಲಿ ನಾವು ಹಿಂದೂ ಮುಸ್ಲಿಂ ಬಾಯಿ ಇದ್ದೀವಿ ಅಂತ ಕೆಲಸ ನಾವು ಏನು ಹೇಳ್ತೀವಿ, ನೀವು ಜಗಳಾಚಾರ ಮಾಡಬೇಡ RC ಮೇಡಮ್ DC ಮೇಡಮ್ ಅವರೇ. ಅದು ಕೂಡಲೇ ಇಲ್ಲಿ ಏನದ ಇದು ಕೂಡಲೇ RC ಮೇಡಮ್ ಕೂಡಲೇ ರಾಜೀನಾಮೆ ಕೊಡಬೇಕು. ಇಲ್ಲ ಇಲ್ಲಿಂದ ಪೂರ RC ಮೇಡಮ್ ಇಲ್ಲಿಂದ ಹೋಗ್ಬೇಕಂತ ಒಂದು ಬೇಡಿಕೆ ಅದ. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು 2023ದಾಗ ಯಾರ ಟೆಂಡರ್ ಆಗ್ಯದ ಅಂದ್ಮ್ಯಾಕ ಇವ್ರು ಯಾರಿಗೆ ಕೊಡಬೇಕು? ಇವ್ರಿಗೆ ಯಾಕೆ ಕೊಟ್ರಿ ನೀವು ಟೆಂಡರ್ ಇಲ್ಲಾರ್ದು ಎಷ್ಟೋ ಮಂದಿ ಕಳ್ಸಿ ಟೆಂಡರ್ ಹಾಕ್ತಾರ. ನೀವು ಕಾರ್ಯಕರ್ತರ ನಾವು ಇದ್ದೀವಿ, ಟೆಂಡರ್ ನಾವು ಭೀ ಹಾಕ್ತೀವಿ ಟೆಂಡರ್ ಅದ್ರೊಳಗ. ನೀವು ಯಾಕಂದ್ರೆ ಟೆಂಡರ್ ಕರೆದಿಲ್ಲ ಅಂತ ಒಂದು ಬೇಡಿಕೆ ಅದ. ಅಲ್ಲಿ ಏನು RC ಮೇಡಮ್ದಾಗ ಏನು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ₹1,00,000 ₹50,000 ತೊಂದ್ರಂತ ಅವನೇ ಏನು ಕೆಲಸ ಮಾಡ್ತಿದ್ದ ಅಲ್ಲಿ ಏನು ಹೋಟೆಲ್ದವ ಅವನೇ ಹೇಳ ನೇರವಾಗಿ ಅವನೇ ಹೇಳೇನ ಅಲ್ಲಿ ನಾನು RC ಮೇಡಮ್ ಚೇಂಬರ್ದಾಗ ನಾ ರೊಕ್ಕ ಕೊಟ್ಟಿನ ಅಂತ ಹೇಳ್ತಾನವ. ಅದು ಕೂಡಲೇ ಅವ್ನ ಮ್ಯಾಗ ಕಠಿಣ ಕ್ರಮ ತಗೋಬೇಕು. ಅದು ಪೂರನೇ ಅದೇನೋ ಹೋಟೆಲ್ನ ಪೂರ ತೆರವುಗೊಳಿಸಲಿ ಅಂದ್ರೆ RC ಮೇಡಮ್ ಅದು ಹೊಣೆಗಾರ, DC ಮೇಡಮ್ ಹೊಣೆಗಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಏನು 8 ದಿವಸದಾಗ ನೀವು ಮೀಟಿಂಗ್ ಕರಿತೀರ ಅಂತ ಹೇಳಿದ್ದಾರೆ ಮೇಡಮ್. RC ಮೇಡಮ್ ಕರೆದು ಕನ್ನಡ ಪರ ಸಂಘಟನೆ ಹಿಂದೂ ಜಾಗೃತಿ ಅಂತ ಕೇಳಬೇಕು. ನಾವು ಜಗಳಾಚಾರ ಮಾಡಬೇಡ, ಹಿಂದೂ ಮುಸ್ಲಿಂ ನಾವು ಬಾಯಿ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಪೂರ ಅದು ತೆರವುಗೊಳಿಸ್ಬೇಕಂತ ನೋಟಿಸ್ ಕೊಡ್ಬೇಕಂತ ಒಂದು ಬೇಡಿಕೆ ಅದ.